ಬನ್ನಿ ಇವತ್ತೆಲ್ಲ ರಾಜಾ ಮಾರ್ಕೆಟ್ಗೆ ಹೋಗೋಣ. ನಾನು ಮಾತ್ರ ಹೋಗ್ತಾ ಇರೋದು, ಆದರೂ ನಿಮಗೆಲ್ಲ ವೀಡಿಯೋದಲ್ಲಿ ತೋರಿಸ್ತೀನಲ್ಲ ರಾಜಾ ಮಾರ್ಕೆಟ್. ಏನು ತೊಗೊಳಕ್ಕೆ ಹೋಗಿದ್ರಿ ಅಂತ. ಏನೂ ತೊಗೊಂಡಿಲ್ಲ. ಅದೇ ತೊಗೊಳ್ಳೋಣ ಅಂತ ಹೋದ್ವಿ, ಏನೇನೋ ತೊಗೊಳ್ಳೋಣ ಅಂದ್ಕೊಂಡ್ವಿ, ಆದರೆ ಏನೂ ತೊಗೊಂಡಿಲ್ಲ. ಯಾಕೆಂದರೆ ಅಲ್ಲಿರೋ ರೇಟು ತುಂಬ ಜಾಸ್ತಿ ಇತ್ತು. ನಾವು ಅಷ್ಟೊಂದು ದುಡ್ಡು ಕೊಟ್ಟು ತೊಗೊಳ್ಳೋ ಅಷ್ಟು ಆಗಲ್ಲ. ಸುಮ್ಮನೆ ನಾವೇನೋ ಒಂದು ಸ್ವಲ್ಪ ಚೂರೋ ಪಾರೋ ಅಲ್ಲಿ ಇಲ್ಲಿ ಇಟ್ಟು ಸ್ವಲ್ಪ ದುಡ್ಡನ್ನ ಕುಳಿಕೊಂಡಿರ್ತೀವಿ. ಅದಕ್ಕೇನಾದರೂ ಬರುತ್ತಾ ಅಂತ ಆಸೆಯಿಂದ ಬೆಳಗ್ಗೆ ಎದ್ದು ಬೇಗ ಮನೇಲಿ ಕೆಲಸ ಮುಗಿಸ್ಬಿಟ್ಟು ಸ್ವಲ್ಪ ಬೇಗ ರೆಡಿಯಾಗಿಬಿಟ್ಟು ಓಡೋಡಿ ರಾಜಾ ಮಾರ್ಕೆಟ್ಗೆ ಹೋದ್ವಿ. ಅಲ್ಲಿಗೆ ಹೋದರೆ ಅಲ್ಲಿ ಅವರು ನಾವು ಅಷ್ಟೊಂದು ಬೇಗ ಎದ್ದು ರೆಡಿಯಾಗಿ ಬಂದಿದ್ದೀವಲ್ಲ ಅಂತ ಒಂಚೂರು ಕರುಣೆ ತೋರಿಸೋದು ಬೇಡ. ತೋರಿಸ್ಬಿಟ್ಟು ಸ್ವಲ್ಪ ಕಡಿಮೆ ಬೆಲೆ ಹೇಳಬೇಕಲ್ವ. ಅವರು ನಮ್ಮನ್ನು ನೋಡಿದ ತಕ್ಷಣ ಇನ್ನೂ ಜಾಸ್ತಿನೇ ಮಾಡಿಬಿಡ್ತಾರೆ. ಅದೇನು ನಮ್ಮನ್ನು ನೋಡಿದ ತಕ್ಷಣ ಬೆಲೆ ಜಾಸ್ತಿ ಮಾಡ್ಬೇಕಂತ ಅನಿಸುತ್ತೋ ಏನೋ ಗೊತ್ತಿಲ್ಲ. ಚಿನ್ನ ಅಂತೂ ತೊಗೊಳಕ್ಕಾಗಲ್ಲ, ಯಾಕಂದರೆ ಚಿನ್ನ ಬಂದು ತುಂಬ ಸಿಕ್ಕಾಪಟ್ಟೆ ರೇಟ್ ಜಾಸ್ತಿ. ಸರಿ, ಬೆಳ್ಳಿನಲ್ಲಾದರೂ ಇನ್ನೂ ತೊಗೊಳ್ಳೋಣ ಅಂತ ಹೋದರೆ ಅದು ಏನು ಕಡಿಮೆ ಇಲ್ಲ. ಅದೂ ಅಷ್ಟೇ ಚಿನ್ನದ ರೇಟೇ ಹೇಳ್ತಾಯಿದ್ದಾರೆ. ಬೆಳ್ಳಿನಲ್ಲಿ ಒಂದು ಚೈನ್ ನೋಡೋಕೆ ಹೋದರೆ, ಒಂದು ನೆಕ್ಲೆಸ್ ನೋಡೋಕೆ ಹೋದರೆ, ಯಾಕೆಂದರೆ ಇವಾಗೆಲ್ಲ ಚಿನ್ನದ ರೇಟ್ ಜಾಸ್ತಿ ಆಗಿದೆ ಅಂತ ಈ ಬೆಳ್ಳಿ ವ್ಯಾಪಾರಿಗಳು ಸ್ವಲ್ಪ ಬೆಳ್ಳಿನಲ್ಲೆಲ್ಲ ಚಿನ್ನದ ಥರನೇ ನೆಕ್ಲೆಸ್ಗಳು, ಬಳೆಗಳು, ಮಾಲೆ, ಸರ ಎಲ್ಲ ಮಾಡಿಕ್ಬಿಟ್ಟವ್ರೆ. ಅದಕ್ಕೆ ಸರಿ ಹೋಗಲಿ ಅದನ್ನಾದರೂ ನೋಡೋಣ ಅಂತ ಹೋದರೆ ಅದನ್ನೇನು ಕಡಿಮೆನ ಹೇಳ್ತಾರೆ. ಒಂದು ಚೈನ್ನ ನೋಡಿದ್ರೆ 20,000 ಅಂತಾರೆ, ಬರೀ ಸಿಂಗಲ್ ಚೈನು. ಒಂದು ನೆಕ್ಲೆಸ್ನ ಕೇಳಿದ್ರೆ 30,000, 40,000, 50,000 ಅಂತಾರೆ. ಎಲ್ಲ ಬೆಳ್ಳಿದೆ, ಅಂದರೆ ಚಿನ್ನದ ಥರನೇ ಮಾಡಿರ್ತಾರೆ. ಪಾಲಿಶ್ ಗ್ಯಾರಂಟಿನ ಅದು ಇಲ್ಲ. ಡೈಲಿ ಯೂಸ್ ಮಾಡೋಂಗಿಲ್ಲ. ಅದನ್ನು ಅವಾಗ ಯೂಸ್ ಮಾಡಬೇಕು. ಡೈಲಿ ಯೂಸ್ ಮಾಡಿದ್ರೆ ಪಾಲಿಶ್ ಹೋಗ್ಬಿಡುತ್ತೆ. ಇಷ್ಟೆಲ್ಲ ಎತ್ಕೊಂಡು ಅದು ಬರೀ ಒಂದು ಸರಕ್ಕೆ 20,000, 25,000, ನೆಕ್ಲೆಸ್ಗೆ 30,000, 40,000, 50,000 ಅಂತಾರೆ. ಆವಾಗ ಚಿನ್ನಕ್ಕೂ ಬೆಳ್ಳಿಗೂ ವ್ಯತ್ಯಾಸನೇ ಇಲ್ದಂಗೆ ಆಗೋಯ್ತು. ನಮಗೆ ವ್ಯತ್ಯಾಸ ಇಲ್ವೋ, ಇಲ್ಲ ಅಂಗಡಿಯವ್ರಿಗೆ ವ್ಯತ್ಯಾಸ ಇಲ್ವೋ, ಇಲ್ಲ ನಮ್ಮನ್ನು ನೋಡಿದ್ರೆ ಆ ಥರ ಬೆಲೆ ಜಾಸ್ತಿ ಮಾಡಿಬಿಡ್ತಾರೋ. ಎಷ್ಟೇ ಬೆಲೆ ಜಾಸ್ತಿ ಆದರೂ ಜನ ಅಂಗಡಿಗಳಿಗೆ ಹೋಗೋದು ಬಿಡೋದಿಲ್ಲ, ತಗೊಳ್ಳೋದು ಬಿಡೋದಿಲ್ಲ. ಯಾವತ್ತೋ ಅಪರೂಪಕ್ಕೆ ಹೋಗೋವ್ರಿಗಂತೂ ಅದನ್ನೆಲ್ಲ ಕೇಳಿದ್ರೆ ತುಂಬ ತಲೆ ತಿರುಗಿಬಿಡುತ್ತೆ. ಅಲ್ಲೇ ಅಷ್ಟೊಂದು ಬೇಜಾರಾಗುತ್ತೆ. ಅದಕ್ಕೆ ಬಂದ ದಾರಿಗೆ ಸುಂಕ ಇಲ್ಲ ಅಂತ ಒಂದು ಅಂಗಡಿ ಬಿಟ್ಟು ಇನ್ನೊಂದು ಅಂಗಡಿ ಬಿಟ್ಟು ಇನ್ನೊಂದು ಅಂಗಡಿ ಅಂತ ಹೋದರೆ ಯಾರೂ ಏನೂ ಕಡಿಮೆ ಮಾಡಲ್ಲ. ಎಲ್ಲ ಲೈನಾಗಿ ಅಂಗಡಿಯವರು ಒಂದೇ ಸಲ ಮಾತಾಡ್ಕೊಬಿಟ್ಟಿರ್ತಾರೆ ಅವರೆಲ್ಲ ಅನಿಸುತ್ತೆ. ಯಾಕೆಂದರೆ ಕಡಿಮೆ ಬಿಟ್ಟರೆ ಎಲ್ಲ ಆ ಅಂಗಡಿಗೆ ಹೋಗ್ಬಿಡ್ತಾರಲ್ಲ, ಆಪೋಸಿಟ್ ಅಂಗಡಿಯವ್ರು ಅವ್ರ ಹತ್ರ ಜಗಳ ಬಂದುಬಿಡ್ತಾರಲ್ಲ, ಅದರಿಂದ ಅವರೆಲ್ಲ ಮಾತಾಡ್ಕೊಬಿಟ್ಟಿರ್ತಾರೆ. ಎಲ್ಲ ಒಂದೇ ಬೆಲೆನೇ. ಯಾವ ಅಂಗಡಿ ನಾವು ಒಂದು ಅಂಗಡಿಗೆ ಹೋಗಿ ನೋಡ್ತೀವಿ, ಆ ಅಂಗಡಿನಲ್ಲಿ ಕಡಿಮೆ ಕೊಡ್ತಾರೆ, ಪಕ್ಕದ ಅಂಗಡಿ ಯಾರೂ ಕಡಿಮೆ ಕೊಡೋಲ್ಲ, ಎಲ್ಲರೂ ಒಂದೇ ಬೆಲೆ. ಸುಮ್ಮನೆ ಹೋಗೋದು ಈ ಅಂಗಡಿನಲ್ಲಿ ಇಲ್ಲದೆ ಇರೋ ಡಿಸೈನ್ ಆ ಅಂಗಡಿನಲ್ಲಿ ಇರುತ್ತೆ, ಆ ಅಂಗಡಿನಲ್ಲಿ ಇಲ್ಲದೆ ಇರೋ ಡಿಸೈನ್ ಇನ್ನೊಂದು ಅಂಗಡಿನಲ್ಲಿ ಇರುತ್ತೆ. ಅದನ್ನೆಲ್ಲ ನೋಡ್ಕೊಂಡು ಸೈಲೆಂಟಾಗಿ ವಾಪಸ್ ಬರಬೇಕು. ಹೊಸ ಡಿಸೈನ್ ನೋಡಿದ್ವಿ, ಹೊಸ ಒಡವೆಗಳು ನೋಡಿದ್ವಿ, ಎಲ್ಲ ನೋಡಿದ್ವಿ. ನಮಗೆ ಯಾವುದು ಆದರೆ ಏನೂ ತೊಗೊಂಡಿಲ್ಲ, ಸೈಲೆಂಟಾಗಿ ಮನೆಗೆ ಬಂದ್ವಿ. ನೀವು ಯಾರ್ಯಾರು ಹಾಗೆ ಬಂದಿದ್ದೀರಾ, ಏನೂ ತಗೊಳ್ದೆ ನಂತರ ವಾಪಸ್ ಬಂದಿದ್ದೀರಾ ಅಂತ ಕಮೆಂಟ್ ಮಾಡಿ. ಆದರೆ ಎಲ್ಲರೂ ತೊಗೊಂಡೇ ಬರ್ತಾರೆ. ಅಷ್ಟು ದೂರ ಹೋದ್ಮೇಲೆ ಯಾರೂ ತೊಗೊಳ್ಳೇ ಬರೋದಿಲ್ಲ. ಏನಾದರೂ ಒಂದು ತೊಗೊಳ್ತಾರೆ. ನಾನೊಂದು ಸ್ವಲ್ಪ ಕಂಜೂಸ್ ಅಲ್ವಾ, ಅದರಿಂದ ತೊಗೊಳ್ಳೋದಿಲ್ಲ. ಒಂದೊಂದು ಸತಿ ಹೋದ್ರೂ ನನಗೆ ಸೆಟ್ ಆದರೆ ಮಾತ್ರ ತೊಗೊಳ್ತೀನಿ, ಇಲ್ಲ ಅಂದರೆ ಸೈಲೆಂಟಾಗಿ ವಾಪಸ್ ಬಂದುಬಿಡ್ತೀನಿ. ಯಾಕೆಂದರೆ ಅಷ್ಟೊಂದು ದುಡ್ಡು ಕೊಟ್ಟು ತೊಗೊಳ್ಳೋ ಅಷ್ಟು ಧಾರಾಳವಾಗಿರೋ ಮನಸ್ಸು ನಂದಲ್ಲ. ಅದರಿಂದ ನಂತರನೇ ನೀವೆಲ್ಲ ಯಾರ್ಯಾರು ತೊಗೊಳ್ದೆ ವಾಪಸ್ ಬಂದಿರ್ತೀರ ಕಮೆಂಟ್ ಮಾಡಿ. ತೊಗೊಂಡಿರೋರು ಕಮೆಂಟ್ ಮಾಡಿ. ವಿಡಿಯೋನ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಇದೇ ಥರ ಸಪೋರ್ಟ್ ಮಾಡಿ, ಮತ್ತು ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ.